ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ತರಗತಿಯಲ್ಲಿ 14/3/2026 ಪ್ರಚಲಿತ ಘಟನೆ ಬಗ್ಗೆ ಚರ್ಚೆಯನ್ನು ಮಾಡೋಣ. ಪ್ರಶ್ನೆ ಸಂಖ್ಯೆ 1. ಪ್ರಸ್ತುತ ಭಾರತದ ಆರ್ಥಿಕ ವರ್ಷದಲ್ಲಿ ದೇಶದ GDP ಬೆಳವಣಿಗೆ ದರವನ್ನು ಶೇಕಡ ಎಷ್ಟು ಅಂತೇಳಿ ಪಿಚ್ ರೇಟಿಂಗ್ ಸಂಸ್ಥೆಯು ವರದಿಯನ್ನು ಬಿಡುಗಡೆ ಮಾಡಿದೆ. ಈ ಪಿಚ್ ರೇಟಿಂಗ್ ಸಂಸ್ಥೆಯ ವರದಿಯ ಪ್ರಕಾರ ಭಾರತ ದೇಶವು ಈ ಪ್ರಸಕ್ತ ವರ್ಷದಲ್ಲಿ ಶೇಕಡ 7.5% GDP ಬೆಳವಣಿಗೆ ದರವನ್ನು ಹೊಂದಬಹುದು ಅಂಥೇಳಿ ಈ ಸಂಸ್ಥೆಯು ವರದಿಯನ್ನು ಬಿಡುಗಡೆ ಮಾಡಿದೆ. ಪ್ರಸ್ತುತ ವರ್ಷ ಈ 7.5% ಈ ವರ್ಷದ ಆರ್ಥಿಕ ವರ್ಷದಲ್ಲಿ ಅಂದರೆ 2026 ಮತ್ತು 27ನೇ ಆರ್ಥಿಕ ವರ್ಷ ಏನಿದೆಯಲ್ಲ, ಈ ವರ್ಷದಲ್ಲಿ ದೇಶದ GDP ಬೆಳವಣಿಗೆ ದರ ಶೇಕಡ 6.7% ಆಗಬಹುದು ಎಂಬ ಅಂದಾಜನ್ನು ಈ ಪಿಚ್ ರೇಟಿಂಗ್ ಸಂಸ್ಥೆಯು ವರದಿಯನ್ನು ಬಿಡುಗಡೆ ಮಾಡಿದೆ. ಪ್ರಶ್ನೆ ಸಂಖ್ಯೆ 2. ಅಂತಾರಾಷ್ಟ್ರೀಯ ಗಣಿತ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡಲಾಗುತ್ತದೆ? ಈ ದಿನವನ್ನು ಪ್ರತಿ ವರ್ಷ ಮಾರ್ಚ್ 14ರಂದು ಆಚರಣೆಯನ್ನು ಮಾಡಲಾಗ್ತದೆ. ಈ ದಿನವನ್ನು ನಾವು ಪೈ ದಿನಾಚರಣೆ ಅಂತ ಕೂಡ ಕರಿತೇವೆ, ಅಥವಾ ಅಂತಾರಾಷ್ಟ್ರೀಯ ಗಣಿತ ದಿನ ಅಂತೇಳಿ ಕೂಡ ಆಚರಣೆಯನ್ನು ಮಾಡಲಾಗ್ತದೆ. ಈ ವರ್ಷದ ಪ್ರಮುಖ ಥೀಮ್ ಏನಂತಂದ್ರೆ 2026 ಥೀಮು ಗಣಿತ ಮತ್ತು ಭರವಸೆ ಎಂಬ ಥೀಮನ್ನು ಇಟ್ಟುಕೊಂಡು ಈ ವರ್ಷದ ಗಣಿತ ಆಚರಣೆಯನ್ನು ಮಾಡಲಾಗ್ತದೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ನಾವು ಇಂಡಿಯಾದೊಳಗೆ ಶ್ರೀನಿವಾಸನ್ ರಾಮಾನುಜನ್ ರವರ ಜನ್ಮದಿನದ ನೆನಪಿಗಾಗಿ ಇಂಡಿಯಾದೊಳಗೆ ಡಿಸೆಂಬರ್ 22ರಂದು ಪ್ರತಿ ವರ್ಷ ಇಂಡಿಯಾದೊಳಗೆ ರಾಷ್ಟ್ರೀಯ ಗಣಿತ ದಿನವನ್ನು ಆಚರಣೆಯನ್ನು ಮಾಡಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 3. ದಕ್ಷಿಣ ಭಾರತದಲ್ಲಿ ಮೊಬೈಲ್ ಸಂಪರ್ಕವಿಲ್ಲದೆ ಅಥವಾ ನೆಟ್ವರ್ಕ್ ಸಂಪರ್ಕವಿಲ್ಲದೆ ಗ್ರಾಮಗಳ ಸಂಖ್ಯೆಯಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಅಂತೇಳಿ ಪ್ರಶ್ನೆ ಇದೆ. ಅಂದರೆ ಯಾವ ಒಂದು ರಾಜ್ಯದ ಹಳ್ಳಿಗಳು ನೆಟ್ವರ್ಕ್ ಸಂಪನ್ಮೂಲಗಳ ವಂಚಿತದಿಂದ ಕೂಡಿದೆ ಅಥವಾ ಅತಿ ಹೆಚ್ಚು ನೆಟ್ವರ್ಕ್ ಸೌಲಭ್ಯ ಇಲ್ಲದ ರಾಜ್ಯ ಯಾವುದು ಅಂತೇಳಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕ ರಾಜ್ಯವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಇನ್ನೂ ಎಷ್ಟೋ ಹಳ್ಳಿಗೆ ಕೂಡ ನೆಟ್ವರ್ಕಿನ ಸೌಲಭ್ಯ ಇಲ್ಲ. ಇನ್ನು ಕರ್ನಾಟಕವನ್ನು ಹೊರತುಪಡಿಸಿದ ಒಡಿಶಾದಲ್ಲಿ 1237 ಹಳ್ಳಿಗಳಿಗೆ ನೆಟ್ವರ್ಕ್ ಸೌಲಭ್ಯ ಇಲ್ಲ. ಇನ್ನು ಅರುಣಾಚಲ ಪ್ರದೇಶ ತೆಗೆದುಕೊಂಡ್ರೆ ಅರುಣಾಚಲ ಪ್ರದೇಶದಲ್ಲಿ 1180 ಹಳ್ಳಿಗಳಿಗೆ ನೆಟ್ವರ್ಕ್ ಸೌಲಭ್ಯ ಇಲ್ಲ. ಇನ್ನು ಮಧ್ಯಪ್ರದೇಶದಲ್ಲಿ 960 ಹಳ್ಳಿಗಳಿಗೆ, ಮಹಾರಾಷ್ಟ್ರ ತಗೊಂಡ್ರೆ 872 ಹಳ್ಳಿಗಳಿಗೆ ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಸ್ಥಾನವನ್ನು ಪಡೆದುಕೊಂಡಿವೆ. ಇನ್ನು ಕೇರಳದ ಎಲ್ಲ ಗ್ರಾಮಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸೌಲಭ್ಯಗಳು ಹೊಂದಿದ್ದು ನಮಗೆ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಅತಿ ಹೆಚ್ಚು ಕೇಂದ್ರ ಕರ್ನಾಟಕ, ಅದನ್ನು ಹೊರತುಪಡಿಸಿದ್ರೆ ಒಡಿಶಾ, ಅರುಣಾಚಲ ಪ್ರದೇಶ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಆಗಿದೆ. ಇವು ನಂತರದ ಸ್ಥಾನವನ್ನು ಪಡೆದುಕೊಂಡಿರುವಂಥ ರಾಜ್ಯಗಳು ಆಗಿವೆ. ಪ್ರಶ್ನೆ ಸಂಖ್ಯೆ 4. ಕರ್ನಾಟಕದಲ್ಲಿ ಮೊಬೈಲ್ ಸಂಪರ್ಕವಿಲ್ಲದ ಅಥವಾ ನೆಟ್ವರ್ಕ್ ಸೌಲಭ್ಯ ಇಲ್ಲದ ಗ್ರಾಮಗಳ ಸಂಖ್ಯೆಯಲ್ಲಿ ಯಾವ ಜಿಲ್ಲೆ ಪ್ರಥಮ ಸ್ಥಾನವನ್ನು ಹೊಂದಿದೆ? ರಾಜ್ಯದಲ್ಲಿ ದಕ್ಷಿಣ ರಾಜ್ಯದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನ ಆದ್ರೆ, ಇನ್ನು ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಗ್ರಾಮಗಳಲ್ಲಿ ನೆಟ್ವರ್ಕ್ ಸೌಲಭ್ಯವನ್ನು ಹೊಂದಿಲ್ಲದ ಸ್ಥಾನದಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿರುವಂಥ ಜಿಲ್ಲೆ ಯಾವುದಂದ್ರೆ ಅದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನೆಟ್ವರ್ಕ್ ಸೌಲಭ್ಯ ಇಲ್ಲದ ಹಳ್ಳಿಗಳು ಕಂಡುಬರ್ತಾವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 180 ಗ್ರಾಮಗಳಿಗೆ ಮೊಬೈಲ್ ನೆಟ್ವರ್ಕ್ ಸೌಲಭ್ಯ ಇಲ್ಲ. ಶಿವಮೊಗ್ಗದಲ್ಲಿ 75 ಹಳ್ಳಿಗಳಿಗೆ ಇಲ್ಲ. ಇನ್ನು ಚಿಕ್ಕಮಗಳೂರಿನಲ್ಲಿ 40 ಹಳ್ಳಿಗಳಿಗೆ ಇಲ್ಲ. ಚಾಮರಾಜನಗರ 25, ಬೆಳಗಾವಿಯಲ್ಲಿ 19, ಕಲಬುರಗಿಯಲ್ಲಿ 18 ಜಿಲ್ಲೆಗಳಿಗೆ ಮೊಬೈಲ್ ಸಂಪರ್ಕ ಇವತ್ತಿಗೂ ಕೂಡ ಅಥವಾ ನೆಟ್ವರ್ಕ್ ಸೌಲಭ್ಯ ಇವತ್ತಿಗೂ ಕೂಡ ಇಲ್ಲಿ ಲಭ್ಯ ಇಲ್ಲ. ಹೀಗಾಗಿ ಮೊದಲ ಸ್ಥಾನಕ್ಕೆ ಇದ್ರೆ ನೀವು ಏನಾಗಬೇಕು,
ಉತ್ತರ ಕನ್ನಡ. ಅದನ್ನು ಬಿಟ್ಟರೆ ಶಿವಮೊಗ್ಗ, ಚಿಕ್ಕಮಗಳೂರು, ಚಾಮರಾಜನಗರ, ಬೆಳಗಾವಿ ಮತ್ತು ಕಲಬುರಗಿ ಅಂತೇಳಿ ವಿದ್ಯಾರ್ಥಿಗಳು ಉತ್ತರವನ್ನು ಬರಬೇಕು. ಪ್ರಶ್ನೆ ಸಂಖ್ಯೆ 5. ಅಂತಾರಾಷ್ಟ್ರೀಯ ನದಿಗಳ ಸಂರಕ್ಷಣಾ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡಲಾಗ್ತದೆ? ಈ ಒಂದು ದಿನಾಚರಣೆಯನ್ನು ನಾವು ಮಾರ್ಚ್ 14ರಂದು ಆಚರಣೆ ಮಾಡ್ತೇವೆ. ಮತ್ತು ಈ ವರ್ಷದ ಒಂದು ಥೀಮ್ ಏನಂತಂದ್ರೆ ಅದು 2026 ಪ್ರಮುಖವಂಥ ಥೀಮು ನದಿಗಳನ್ನು ರಕ್ಷಣೆ ಮಾಡೋಣ ಮತ್ತು ಜನರನ್ನು ರಕ್ಷಿಸೋಣ ಎಂಬ ಥೀಮನ್ನು ಇಟ್ಕೊಂಡು ಈ ವರ್ಷದ ದಿನವನ್ನು ಆಚರಣೆ ಮಾಡಲಾಗಿದೆ. ಇನ್ನು ಮಿಲಿಟರಿ ವ್ಯಾಯಾಮ LAMITIYE 2026 ಎಂಬ ಮಿಲಿಟರಿ ವ್ಯಾಯಾಮವನ್ನು ಯಾವ 2 ದೇಶಗಳ ಮಧ್ಯೆ ನಡೆಯಲಾಗಿದೆ? ಅದಕ್ಕೆ ಉತ್ತರ ಭಾರತ ಮತ್ತು ಸೀಶೆಲ್ ದೇಶಗಳ ನಡುವೆ ನಡೆದಿರುವಂಥ ಮಿಲಿಟರಿ ವ್ಯಾಯಾಮ ಆಗಿದೆ. ನೆಕ್ಸ್ಟ್ ಒನ್, ಭಾರತದ ಮೊದಲ ರಾಜ್ಯ ಇನೋವೇಷನ್ ಮಿಷನ್ SIM ಅಂತ ಏನು ಕರಿತೀವಲ್ಲ ಅದನ್ನು ಎಲ್ಲಿ ಮೊದಲ ಬಾರಿಗೆ ಪ್ರಾರಂಭವನ್ನು ಮಾಡಲಾಗಿದೆ? ಇದಕ್ಕೆ ಉತ್ತರ ತ್ರಿಪುರ ರಾಜ್ಯದಲ್ಲಿ ಆರಂಭವನ್ನು ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 8. ಭಾರತೀಯ ಕಾಡು ಎಮ್ಮೆ ಉತ್ಸವವನ್ನು ಆಯೋಜನೆ ಮಾಡಿದ ಡೆಬ್ರಿಗಢ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದು ಒಡಿಶಾ ರಾಜ್ಯದಲ್ಲಿ ಕಂಡುಬರುವಂಥ ಪ್ರಮುಖ ಅಭಯಾರಣ್ಯ ಆಗಿದೆ. ಪ್ರಶ್ನೆ ಸಂಖ್ಯೆ ಇಲ್ಲೊಂದು ಮಾಹಿತಿ ಐತೆ ನೋಡ್ರಿ. ಇತ್ತೀಚೆಗೆ ಈ ಅಮೇರಿಕಾ ನೋಡ್ರಿ, ಅಮೇರಿಕಾ ಆಮೇಲೆ ಇಸ್ರೇಲು, ಇನ್ನೊಂದು ಯಾವುದು ಇರಾನ್, ಈ ದೇಶಗಳ ಮಧ್ಯೆ ಏನು ಯುದ್ಧ ಇದೆಯಲ್ಲ, ಈ ಯುದ್ಧ ಆಗೋದ್ರಿಂದ ಇತ್ತೀಚಿನ ದೇಶಗಳಲ್ಲಿ ಏನು ಅಭಾವ ಸಂಭವಿಸುತ್ತಿವೆ? ಈ LPG ಗ್ಯಾಸ್ ಅಂತ ಏನು ಕರಿತೀವಲ್ಲ ಈ ಒಂದು ಅಭಾವವನ್ನು ನಾವು ಇತ್ತೀಚೆಗೆ ಕಾಣ್ತಾ ಇದ್ದೀವಿ. ಹೀಗಾಗಿ ಇದ್ರ ಬಗ್ಗೆ ಎಕ್ಸಾಮ್ಗಳ ಪ್ರಶ್ನೆಯನ್ನು ಕೇಳಬಹುದು. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಭಾರತಕ್ಕೆ ಅತಿ ಹೆಚ್ಚು ಎಲ್ ಪಿ ಜಿಗಳನ್ನು ಪೂರೈಕೆ ಮಾಡುವಂಥ ದೇಶಗಳು ಯಾವತ್ತು ನಾವು ನೋಡಿಕೊಂಡ್ರೆ ಈ ಒಂದು ಮಾಹಿತಿ 2025 ಏಪ್ರಿಲ್ನಿಂದ 2026 ಜನವರಿ ತನಕ ಇರುವಂಥ ಮಾಹಿತಿ. ಓಕೆನಾ? ಹೀಗಾಗಿ ನಮಗೆ LPGಯನ್ನು ಅತಿ ಹೆಚ್ಚು ಸಪ್ಲೈ ಮಾಡೋದು UAE ದೇಶ. ಅದು 8.62% ಪೂರೈಕೆಯನ್ನು ಮಾಡ್ತದೆ. ಅದನ್ನು ಬಿಟ್ಟರೆ ಸೆಕೆಂಡ್ ಸ್ಥಾನ ಕತಾರು 3.32, ಅದನ್ನು ಬಿಟ್ಟರೆ ಸೌದಿ ಅರೇಬಿಯಾ 2.75, ಅದನ್ನು ಬಿಟ್ಟರೆ ಕುವೈತ್ 2.73, ಅಮೇರಿಕಾ 2.16. ಇದು 2025 ಏಪ್ರಿಲಿಂದ 2026 ಜನವರಿ ತನಕ. ಇತ್ತೀಚೆಗೆ ಭಾರತ ಮತ್ತು ಅಮೇರಿಕಾ ಒಪ್ಪಂದ ಮಾಡ್ಕೊಂಡಿಲ್ಲ. ಆ ಒಪ್ಪಂದದೊಂದಿಗೆ ಅಮೇರಿಕಾದೊಂದಿಗೆ ಐತಿಹಾಸಿಕ ಒಪ್ಪಂದವನ್ನು ಮಾಡ್ಕೊಂಡ್ಮೇಲೆ ಅಮೇರಿಕಾದಿಂದ 2.2 ಮಿಲಿಯನ್ ಮೆಟ್ರಿಕ್ ಟನ್ದಷ್ಟು LPGಯನ್ನು ಆಮದು ಮಾಡಿಕೊಳ್ಳುವುದರಿಂದ ನಮ್ಮ ಒಂದು ಅಮೇರಿಕಾದಿಂದ ಆಮದು ಮಾಡಿಕೊಳ್ಳುವಂಥ ಪ್ರಮಾಣ 10% ಆಗುವಂಥ ಸಂಭವ ಇರೋದರಿಂದ ಭಾರತಕ್ಕೆ ಅತಿ ಹೆಚ್ಚು LPGಯನ್ನು ಆಮದು ಮಾಡುವಂಥ ರಾಷ್ಟ್ರ ಯಾವುದಾಗ್ತದೆ? ನಂತರ ಅಮೇರಿಕಾ ಆಗ್ತದೆ. ಆದರೆ ಈಗ ಪ್ರಸ್ತುತ ನಮಗೆ ಡಾಟಾ ಇರುವಂಥದ್ದು ಯಾವುದು? UAE ದೇಶದ ಮೂಲಕ ಭಾರತ ಏನು ಮಾಡ್ತಾಯಿದೆ? ಅತಿ ಹೆಚ್ಚು LPGಯನ್ನು ಆಮದನ್ನು ಮಾಡ್ಕೊಳ್ತಾ ಇದೆ. ಆಮೇಲೆ ಈ ಮಾಹಿತಿ ತಿಳ್ಕೊಂಡ್ಮೇಲೆ ಇಲ್ಲಿ ತಂಡ್ರಲ್ಲಿ ರಷ್ಯಾದಿಂದ ಖರೀದಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದೆ. ಯಾಕಂತಂದ್ರೆ ಈ ರಷ್ಯಾ ಕೂಡ ಅತಿ ಹೆಚ್ಚು ಈ LPG ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂಥ ತೈಲದ ಬೃಹತ್ ಸಂಪರ್ಕವನ್ನು ಹೊಂದಿರುವಂಥ ಈ ರಷ್ಯಾ ಏನಿದೆಯಲ್ಲ ಅದರ ಜೊತೆಗೆ ನಮ್ಮ ಒಂದು ಸಂಬಂಧವನ್ನು ಉತ್ತಮಪಡಿಸಿಕೊಳ್ಳೋ ಜೊತೆಗೆ ನಮ್ಮದು ಏನು ತೈಲ ಒಂದು ಅಭಾವ ಇದೆಯಲ್ಲ ಆ ಅಭಾವವನ್ನು ನಾವಿಲ್ಲಿ ಈಡೇರಿಸಿಕೊಳ್ಳಲು ಸಹಾಯ ಆಗ್ತದೆ. ಇನ್ನೊಂದು ಮಾಹಿತಿ ಐತೆ ನೋಡ್ರಿ. ರಷ್ಯಾದಿಂದ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಖರೀದಿ ಮಾಡುತ್ತಿರುವಂಥ ರಾಷ್ಟ್ರಗಳು ಯಾವುವು ಎಂಬ ಮಾಹಿತಿಯನ್ನು ನಾವಿಲ್ಲಿ ಚರ್ಚೆಯನ್ನು ಮಾಡೋಣ. ರಷ್ಯಾದಿಂದ ಅತಿ ಹೆಚ್ಚು ತೈಲವನ್ನು ಆಮದು ಮಾಡಿಕೊಳ್ಳುವಂಥ ರಾಷ್ಟ್ರ ಯಾವಂತಂದ್ರೆ ಅದು ಚೀನಾ ದೇಶ. ಅತಿ ಹೆಚ್ಚು ತೈಲವನ್ನು ರಷ್ಯಾದಿಂದ ಆಮದು ಮಾಡಿಕೊಳ್ಳುತ್ತದೆ. ಯಾವುದು? ಚೀನಾ. ಅದು ಪ್ರತಿದಿನ 2.2 ಮಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ಚೀನಾ ದೇಶ ಅಮೇರಿಕಾದಿಂದ ಆಮದನ್ನು ಮಾಡಿಕೊಳ್ಳುತ್ತದೆ.
ಚೀನಾವನ್ನು ಹೊರತುಪಡಿಸಿದ್ರೆ ರಷ್ಯಾದಿಂದ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಖರೀದಿ ಮಾಡುವಂಥ ರಾಷ್ಟ್ರ ಯಾವುದು ಅಂತಂದ್ರೆ ಅದು ನಮ್ಮ ಭಾರತ ದೇಶ ಆಗಿದೆ. ಹೀಗಾಗಿ ರಷ್ಯಾದ ಒಟ್ಟು ತೈಲ ರಫ್ತಿನಲ್ಲಿ 38% ಭಾರತಕ್ಕೆ ಬರುತ್ತದೆ. ಓಕೆನಾ. ಹೀಗಾಗಿ ಅಮೆರಿಕದ 30 ದಿನಗಳ ವಿಶೇಷ ವಿನಾಯಿತಿಯಿಂದಾಗಿ ಭಾರತದ ಆಮದು ಮತ್ತಷ್ಟು ಸುಲಭವಾಗಿದೆ. ಯಾಕಂದರೆ ನಾವು ಏನು ಮಾಡುತ್ತೇವೆ, ಟರ್ಕಿ ದೇಶ, ಯುರೋಪಿಯನ್ ಒಕ್ಕೂಟ ಕೂಡ ನಮಗೆ ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ತೈಲ ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇವೆ. ಓಕೆನಾ. ಈ ಒಂದು ಮಾಹಿತಿ ಕೂಡ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಅತಿ ಪ್ರಮುಖವಾದಂಥ ಮಾಹಿತಿ ಆಗಿರುತ್ತದೆ. ಪ್ರಶ್ನೆ ಸಂಖ್ಯೆ 10. ಇತ್ತೀಚೆಗೆ ಬಿಹಾರದ 43ನೇ ರಾಜ್ಯಪಾಲರಾಗಿ ಯಾರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ? ಅದಕ್ಕೆ ಉತ್ತರ ಸೈಯದ್ ಅಟಾ ಹಸೀನ್ ರವರು 43ನೇ ರಾಜ್ಯಪಾಲರಾಗಿ ಬಿಹಾರಕ್ಕೆ ನೇಮಕಾತಿಯನ್ನು ಹೊಂದಿದ್ದಾರೆ ಅಥವಾ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಮಯೋಫಿಸ್ ಕೆಂಫಿ ಅಂತೇಳಿ ಇದು ಅಂಡಮಾನ್ ದ್ವೀಪಗಳಲ್ಲಿ 1 ಶತಮಾನದ ನಂತರ ಮರುಕಳಿಸಿದ ಅಪರೂಪದ ಕೀಟ ಪತ್ತೆ ಆಗಿದೆ. ಇಲ್ಲಿ ಅಂಡಮಾನ್ ದ್ವೀಪಗಳಲ್ಲಿ. ಪ್ರಶ್ನೆ ಸಂಖ್ಯೆ 12. ಧ್ವನಿ ಸ್ಪಂದನ ಎಂಬ ವಿಶೇಷ ಉಪಕ್ರಮಕ್ಕಾಗಿ ಯಾವ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು PSU ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ? ಅದಕ್ಕೆ ಉತ್ತರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಓಕೆನಾ. ಇಷ್ಟು ವಿದ್ಯಾರ್ಥಿಗಳೇ 14/3/2026ಕ್ಕೆ ಸಂಬಂಧಪಟ್ಟಂಥ ಅತಿ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಇದು ಮುಂದುವರೆದ ಭಾಗವನ್ನು ಚರ್ಚೆಯನ್ನು ಮಾಡಲಾಗ್ತದೆ. ಓಕೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.